चलो नी भगवा ब्रिज देखा भगवा ब्रिज चलो नी भगवा ब्रिज भगवान मिले बोले ಪ್ರಿಯ ಬಂಧುಗಳೇ, ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಚಿಕ್ಕ ಸಹಾಯ ಮಾಡಿದ್ರು ಕೂಡ ಅದು ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನ. ಹಾಗೆ ಒಂದು ಸಣ್ಣ ಸಮಾಜ ಸೇವೆಯನ್ನು ಮಾಡಿ ಕೂಡ ಅದು ನೂರಾರು ಜನರಿಗೆ ಗೊತ್ತಾಗಬೇಕು ಅಂತ ಶೋ ಹೊಡೆಯುವ ಎಷ್ಟೋ ಜನರನ್ನು ಕೂಡ ನಾವು ನೋಡಿದ್ದೇವೆ. ಕೆಲವೊಬ್ಬರು ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ತಮ್ಮ ಸಮಾಜ ಸೇವೆಯನ್ನು ಮೌನವಾಗಿ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಬ್ಬ ಮನುಷ್ಯನನ್ನು ನಾನು ನಿಮಗೆ ತೋರಿಸ್ತೇನೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಸುರಿದು ಒಂದು ದೇಗುಲವನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಅಲ್ಲಿಯ ಜನರನ್ನು ಸೇರಿಸಿ ಒಂದು ಉತ್ತಮ ಕಾರ್ಯವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ರು ಕೂಡ ಅದರಲ್ಲಿ ತನ್ನ ಪಾತ್ರ ಏನಿಲ್ಲ, ಅಲ್ಲಿಯ ಜನರದೇ ಪಾತ್ರ. ಅವ್ರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ಮಾಡ್ತಾ ಇದ್ದೇನೆ ಅನ್ನುವ ಒಂದು ಮಾಡುವ ಅವಕಾಶ ನನಗೆ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಅನ್ನುವ ಒಂದು ಮಹತ್ತರವಾದ ಮಾತನ್ನು ಹೇಳಿ ಎಷ್ಟೋ ಜನರ ಕಣ್ಣು ತೆಗೆಸಿದ್ದಾರೆ. ಅವರ ಆ ವಿಡಿಯೋವನ್ನು ನಾನು ನಿಮಗೆ ಈ ಒಂದು ನನ್ನ ವಿಡಿಯೋದಲ್ಲಿ ತೋರಿಸ್ತೇನೆ, ನೋಡಿ ಆನಂದಿಸ್ಬೇಕಾಗಿತ್ತು ಅಂತ ಕೇಳ್ಬೋದು. ದೇವಸ್ಥಾನ ಬಂದಾಗ ದೇವ್ರ ಪೂಜೆ ಮಾಡಿದಾಗ ಒಂದು ಪ್ರಸಾದ ಆಯಿತು. ನಾನು ಕಟ್ಟಲಿಕ್ಕೆ ಶಕ್ತಿ ಇದ್ದರೆ ನನಗೆ ಇದು ಕೊಡೋ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೆ. ಆದರೆ ಪ್ರಸಾದ ಆಯಿತು, ಹಾಗಾಗಿ ನಾನು ಮಾಡಬೇಕಾಯ್ತು. ಅದಲ್ಲದೆ ಇದು ಭಾಳ ಹಳೆ ದೇವಸ್ಥಾನ ಇರೋದ್ರಿಂದ ನಮ್ಮ ತಂದೆಯವರು ಆಲ್ರೆಡಿ ಮೋಟಿವೇಶನ್ ಮಾಡಿದ್ದಾರೆ. ನನಗೊಂದು ಅವಕಾಶ ಸಿಕ್ತು ಅಂತೇಳಿ ನಾನು ಸಣ್ಣ ರೀತಿಯಾಗ ಮಾಡುವ ಅಂತೇಳಿ ಮಾಡಿದ್ದು. ಇವತ್ತು ಈ ರೀತಿ ಕಾಣಿಸ್ತದೆ. ಇವತ್ತು ನಿಮಗೆಲ್ಲರೂ ನನಗೆ ಕಟ್ಲಿಕ್ಕೆ ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನನಗೆ ನಿಮ್ಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಇಂಥ ಕಟ್ಲಿಕ್ಕೆ ಎಷ್ಟೋ ಮಂದಿ ಮುಂದೆ ಬರ್ಬೋದು, ಬಟ್ ನನಗೊಂದು ಅವಕಾಶ ಇತ್ತು. ಹಾಗೆ ಈಗ ಕೊಲ್ಲೂರು ದೇವಸ್ಥಾನದಲ್ಲಿ ಹೋದಾಗ ಒಂದು ಸತಿಗೆ ಅಚಾನಕ್ ಅಲ್ಲಿ ರಥ ಉತ್ಸವ ಆಗ್ತಾ ಇತ್ತು. ಅಲ್ಲಿ ಅವರಿಗೆ ರಥ ಚೇಂಜ್ ಮಾಡ್ಬೇಕಂತ ಹೇಳಿ ಬಂತು. ನಾನು ಕೊಲ್ಲೂರು ಅದೇ ಟೈಮ್ದಲ್ಲಿ ಇದ್ದಾಗ ದೇವ್ರಿಗೆ ಬೇಡ್ಕೊಂಡೆ, ನನ್ನ ಶಕ್ತಿ ಇದ್ದರೆ ನಾನು ಮಾಡ್ತೇನೆ ಅಂತೇಳಿ. ಹಾಗಾಗಿ ನೆಕ್ಸ್ಟ್ ಡೇನೇ ಅವ್ರು ಕಮಿಟಿದಾಗ ಇದ್ದಾಗ ಅವರು ನೀವೇ ಮಾಡಿರಿ ಅಂತ ಹೇಳಿ, ಇಲ್ಲಾಂದ್ರೆ ಕೊಲ್ಲುವಂಥ ಮೂಕಾಂಬಿಕಾ ದೇವಸ್ಥಾನಕ್ಕೆ ಎಷ್ಟು ಮಂದಿ ಬೇಕಾದ್ರೆ ಬಂದು ಮಾಡೋರು ಇದ್ದಾರೆ ಅಲ್ಲಿ. ಹಾಗಾಗಿ ಎಲ್ಲರಿಗೂ ಒಂದೊಂದು ಟೈಮ್ ಬರ್ತದೆ. ಬರ್ಕೊಂಡು ಬಂದು ಅದು ಪುಣ್ಯ ಇದ್ದು ಅವಕಾಶ ಸಿಗೋದೇ ದೊಡ್ಡದು. ನೀವು ತಿಳ್ಕೊಂಡಿರ್ಬೋದು, ನಾನು ಇದು ಮಾಡ್ದಂತ ಹೇಳಿ ನನಗೆ ನೀವೇ ಎಲ್ಲ ಅವಕಾಶ ಮಾಡಿಕೊಟ್ರಿ ಇಂಥ ಒಳ್ಳೆ ಕೆಲಸ ಮಾಡಲಿಕ್ಕೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಅವರಿಗೆ ಅದರ ಕಲ್ಪನೆಯೂ ಕೂಡ ಇಲ್ಲ. ಆದರೆ ನಾವು ಯೋಚನೆ ಮಾಡುವಾಗ ಇಷ್ಟೊಂದು ದೊಡ್ಡದಂತ ಘನ ಕಾರ್ಯ ಇದು ಅಲ್ವಾ. ಸೊ ನಮಗೆ ಈ ಒಂದು ಘನ ಕಾರ್ಯ ನಮಗೆ ಮುಂದೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಸೇರಿ ಚೆನ್ನಾಗಿ ನೋಡ್ಕೊಳ್ಬೇಕು. ದೇವಸ್ಥಾನದ ಸುತ್ತಮುತ್ತಲಿನ ಪ್ರಾಂಗಣವನ್ನು, ಸುತ್ತಮುತ್ತಲಿನ ಏರಿಯಾವನ್ನು ಚೆನ್ನಾಗಿ ಇಟ್ಕೊಳ್ಬೇಕು.
ಅಷ್ಟೇ. ಅಂತಹ ಒಂದು ಅದ್ಭುತವಾದ ಕೆಲಸವನ್ನು ಕೇವಲ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ ಅವರು ಹೇಳಿದ ರೀತಿಯಲ್ಲಿ ಅವರು ಅದನ್ನ ದೊಡ್ಡ ಕೆಲಸ ಅಂತಾನೆ ಅನಿಸ್ತಾ ಇಲ್ಲ ಅವರಿಗೆ. ಅಂತಹ ಒಂದು ಭಾವನೆ ಉಳ್ಳಂತಹ ವ್ಯಕ್ತಿ ಅವರು ಕಾಲ ಬದುಕಲಿ, ಎಲ್ಲರ ಆಶೀರ್ವಾದ ಇರಲಿ.